ಎಲ್ಲಿಂದ ಮಾತಾಡ್ತಿದ್ಯಾ ನೀವು? ಬೆಂಗಳೂರು ನಾಗರಬಾವಿಯಿಂದ. ಏ, ನಾನು ಅಲ್ಲೇ ಇದ್ದೀನಿ. ನಮ್ಮ ಮನೆ ಹತ್ರ ಇದೆಯಾ? ಹಾ ಗಾಯತ್ರಿ. ಇರು, ಬಂದೆ ಒಂದ್ ನಿಮಿಷ. ಎಲ್ಲಿದ್ಯಪ್ಪ? ಕಾಣಿಸ್ತಿಲ್ವಾ ಗಾಯತ್ರಿ ನಾನು? ಕಾರಲ್ಲಿದ್ಯಾ? ನೋಡು, ಸ್ವಲ್ಪ ಆಚೆ ಬಂದ್ ನೋಡು. ಆಚೆ ಇದ್ದೀನಿ ನಾನು. ಹಾಯ್ ಹಲೋ ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಸುನೀಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸದ್ಯಕ್ಕೆ ಸೂಪರ್ ಆಗಿರೋ ಥರ ಕಾರ್ಯಕ್ರಮದಲ್ಲಿ ರುದ್ರೇಶ್ ಅವರು ಮೆಸೇಜ್ ಮಾಡಿದ್ರೆ ಅವ್ರ ಫ್ರೆಂಡ್ ಅಂತೆ ಗಾಯತ್ರಿ ಅಂತ ಅವ್ರು ಸಖತ್ತಾಗಿ ಟ್ರ್ಯಾಕ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಇವತ್ತು ಸೋನು ಅವರು ಕೂಡ ಸೇರಿ ಈ ಗಾಯತ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಇದ್ದೀವಿ. ಸದ್ಯಕ್ಕೆ ಸೋನು ಅವ್ರನ್ನ ಕ್ಯಾಚ್ ಹಾಕೋಣ ಫಸ್ಟು, ಅದಾದಮೇಲೆ ನಾನು ಸೋನು ಸೇರಿ ಗಾಯತ್ರಿ ಅವ್ರಿಗೆ ಟ್ರ್ಯಾಪ್ ಮಾಡ್ತೀವಿ. ಬನ್ನಿ ಕಾಲ್ ಮಾಡೋಣ ಫಸ್ಟು ಸೋನುಗೆ. ಹಾಯ್ ಸೋನು. ಹಾಯ್. ಹಾಯ್ ಸುನೀಲ್, ನಮಸ್ತೆ. ನಮಸ್ಕಾರಗಳು. ಸದ್ಯಕ್ಕೆ ಇವತ್ತು ನಾವು ಇವಾಗ ರುದ್ರೇಶ್ ಅಂತ ನಮ್ಗೆ ಮೆಸೇಜ್ ಮಾಡಿದ್ರೆ ಅವರು ಕ್ಲೋಸ್ ಫ್ರೆಂಡ್ ಅಂತೆ ಗಾಯತ್ರಿ ಅಂತ, ಅವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಿದ ಮೆಸೇಜ್ ಕಳಿಸಿದ್ದಾರೆ. ಸೊ ಇವತ್ತು ನಾವು ಗಾಯತ್ರಿ ಅನ್ನೋರಿಗೆ ಟ್ರ್ಯಾಪ್ ಮಾಡ್ತಾ ಇದ್ದೀವಿ. ರೆಡಿನಾ? ರೆಡಿ. ನಾನೀಗ ಕಾಲ್ ಮಾಡಿ ನಿಮಗೂ ಗಾಯತ್ರಿಗೂ ಲಿಂಕ್ ಮಾಡಿಬಿಟ್ಬಿಡ್ತೀನಿ, ನೀವು ಉಂಟು ಅವರುಂಟು, ಓಕೆನಾ? ಓಕೆ. ಎಸ್. ಹಲೋ. ಹಲೋ, ಕೇಳಿಸ್ತಿದೆ ಗಾಯತ್ರಿ? ಹೌದೌದು. ಆರಾಮಿದ್ದೀರಾ? ಆರಾಮಿದ್ದೀನಿ. ನೀವು? ನಾನು ಆರಾಮಿದ್ದೀನಿ. ನಾನು ಯಾರು ಗೊತ್ತಾಯ್ತಾ? ಗೊತ್ತಾಯ್ತು, ರಮ್ಯಾ. ಬೇಗ ಕಂಡಿಡಿದ್ರಿ. ಹೇಳು. ಏನ್ ಮಾಡ್ತಿದ್ದೀರಾ? ಸುಮ್ಮನೆ ಇದ್ದೀನಿ. ನೀವು? ನಾನು ಸುಮ್ಮನೆ ಇದ್ದೀನಪ್ಪ. ಇದು ಯಾವ ರಮ್ಯಾ? ಹಲೋ, ಸ್ಕೂಲ್ ರಮ್ಯಾನಾ? ಹೌದು. ಓಕೆ. ಎಲ್ಲಿಂದ ಮಾತಾಡ್ತಿದ್ಯಾ ನೀವು? ಬೆಂಗಳೂರು ನಾಗರಬಾವಿಯಿಂದ. ಏ, ನಾನು ಅಲ್ಲೇ ಇದ್ದೀನಿ. ನಮ್ಮ ಮನೆ ಹತ್ರ ಇದೆಯಾ? ಹಾ ಗಾಯತ್ರಿ. ಇರು, ಬಂದೆ ಒಂದ್ ನಿಮಿಷ. ಎಲ್ಲಿದ್ಯಪ್ಪ? ಕಾಣಿಸ್ತಿಲ್ವಾ ಗಾಯತ್ರಿ ನಾನು? ಕಾರಲ್ಲಿದ್ಯಾ? ನೋಡು, ಸ್ವಲ್ಪ ಆಚೆ ಬಂದ್ ನೋಡು. ಆಚೆ ಇದ್ದೀನಿ ನಾನು. ಎಲ್ಲಿ ಗಾಯತ್ರಿ, ನೀನ್ ನನ್ನ ನೋಡಕ್ಕೆ ಬಂದಿಲ್ವಲ್ಲ? ಕರೆಕ್ಟಾಗಿ ಹೇಳಿಪ್ಪ ಪ್ಲೀಸ್ ನಂಗೆ. ಎಲ್ಲಿದ್ಯಾ? ಇಲ್ಲಿಲ್ಲ ನೀನು. ನಾನು ಅಲ್ಲೇ ಇದ್ದೀನಿ ಗಾಯತ್ರಿ, ನೋಡು ಕರೆಕ್ಟಾಗಿ. ಎಲ್ಲಿದ್ಯಾ? ನಂಗಂತೂ ಕಾಣ್ತಾ ಇಲ್ಲ. ಕಾರಲ್ಲಿ ನೀನೇ, ನಂಗಂತೂ ಯಾರು ಕಾಣ್ತಾನೆ ಇಲ್ಲ ಕಾರಲ್ಲಿ. ಮೇಡಮ್ ಕೊಡಿಲಿ ಫೋನು. ಹಲೋ. ಹಾಂ, ಇಲ್ಲಿ ಬೇಕ್ರಿ ಹತ್ರ ಇದ್ದೀವಿ ಮೇಡಮ್. ಬೇಕ್ರಿ ಹತ್ರನಾ? ಹಾಂ, ಒಂದ್ ನಿಮಿಷ ಇರಿ. ಅಲ್ಲಿ ಯಾವ ಬೇಕ್ರಿ ಇದೆ ಹೇಳಿ? ಅಯ್ಯಂಗಾರ್ ಬೇಕ್ರಿ. ನನಗೆ ಗೊತ್ತಿಲ್ಲ ರೀ, ನಾನೇ ಇಲ್ಲಿ ಹೊಸಬ್ಳು. ಬೇರೆ ಏನಾದರೂ ಇದೆಯಾ ಹೇಳಿ? ಬೇರೆ ಅಂದರೆ ಎದುರುಗಡೆ ಪೆಟ್ರೋಲ್ ಬಂಕ್ ಇದೆ. ಇಲ್ಲ, ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಒಂದ್ ನಿಮಿಷ ಅವ್ರ ಹತ್ರ ಕೊಡಿ. ಓಕೆ, ತಗೊಳ್ಳಿ ಮೇಡಮ್. ಹಲೋ. ರಮ್ಯಾ, ಎಲ್ಲಿದ್ಯಾ ನೀನು? ಗಾಯತ್ರಿ, ನಂಗೆ ಹೇಳಿಲ್ಲ, ಇಲ್ಲಿ ಯಾವ್ದೋ ಬೇಕರಿ ಹತ್ರ ತಂದು ನಿಲ್ಸಿದ್ದಾನೆ ಅವನು, ಟ್ಯಾಕ್ಸಿ ಅವನು. ಅಟ್ಲೀಸ್ಟ್ ನೀನ್ ಲೊಕೇಶನ್ ಕೇಳ್ಕೊಂಡ್ ಬರ್ಬೇಕು ತಾನೆ? ಮೇಡಮ್ ಇಳಿರಿ ಮೇಡಮ್. ಗಾಯತ್ರಿ, ನೀನೇ ಆಚೆ ಬಂದು ಒಂದ್ಸಲ ನೋಡು. ನಾನು ಈಚೆನೇ ಇದ್ದೀನಿ, ನಮ್ದು ಸಂಧಿ ರೋಡು. ನನಗಿಲ್ಲಿ ಎಲ್ಲಪ್ಪ ಇದು ಮನೆ ಕಟ್ಕೊಂಡ್ರೆ ನಾನು ಹೆಂಗ್ ಬರ್ಲಿ ಅಲ್ಲಿ? ಭಯ್ಯ ಬೇರೆ ಬೈತಾ ಇದ್ದಾನೆ ಗಾಯತ್ರಿ ನಂಗೆ. ಅದ್ಯಾವ ಕ್ಯಾಬ್ ಡ್ರೈವರ್ ಬೈಯೋದು? ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ತಗೊಬಂದ್ ಬಿಡು ಅಂತ ಹೇಳು. ಅವನ್ಗೆ ಕೊಡ್ತೀನಿ, ಹೇಳ್ತೀಯಾ? ಆಯ್ತು, ಕೊಡಮ್ಮ. ತಗೊಳಪ್ಪ. ಹಲೋ. ಸರ್, ಅಲ್ಲಿ ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಸ್ವಲ್ಪ ತಗೊಂಬಂದು ಬಿಟ್ಬಿಡ್ತೀರಾ? ಮೇಡಮ್ ಇವ್ರು ಹಾಕಿದ ಲೊಕೇಶನ್ ಇಲ್ಲಿ ಬಂದಿದೆ. ಇಲ್ಲಿ ನನಗೆ ಇನ್ನೊಂದು ಪಿಕಪ್ ಇದೆ, ಇಲ್ಲಿ ಇದು ಮಾಡ್ಬಿಟ್ಟು ನೀವು ಬಂದು ಕರ್ಕೊಂಡು ಹೋಗಿದ್ರೆ ಕರ್ಕೊಂಡೋಗಿ, ಇಲ್ಲಾಂದರೆ ಇದು ಮಾಡಿ. ಇಲ್ಲಿ ಇಲ್ಲಿಂದ ಎಷ್ಟು ದೂರ? ನೀವು ಎಲ್ಲಿದ್ದೀರಾ ಹೇಳಿ, ನಿಮ್ಮ ಲೊಕೇಶನ್ ಹೇಳಿ ಎಲ್ಲಿ ಅಂತ. ಇಲ್ಲಿ ಚಂದನ ವಿದ್ಯಾಸಂಸ್ಥೆ ಇದೆ ಗೊತ್ತಾ, ಅಲ್ಲೇ ಇರೋದು ನಾನು. ಡಿ ಗ್ರೂಪ್ ಲೇಔಟ್. ಅಯ್ಯೋ, ಇವ್ರು ಈ ಕಡೆ ಕರ್ಕೊಬಂದ್ಬಿಟ್ಟಿದ್ದಾರೆ ಮೇಡಮ್. ಇಲ್ಲಿಗೂ ಅಲ್ಲಿಗೂ 5-6 ಕಿಲೋಮೀಟ್ರ್ ದೂರ ಇಲ್ಲಿ. ಇವ್ರು ನೋಡಿದ್ರೆ ಇಲ್ಲಿ ಚಂದ್ರ ಲೇಔಟ್ ಹತ್ರ ಕರ್ಕೊಬಂದವ್ರೆ. ಅವ್ರಿಗೆ ಫೋನ್ ಕೊಡಿ. ಮೇಡಮ್ ತಗೊಳ್ಳಿ, ಕರೆಕ್ಟಾಗಿ ಲೊಕೇಶನ್ ಹಾಕ್ಬೇಕಲ್ವ ನೀವು? ಬೇರೆ ಟ್ಯಾಕ್ಸಿ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗಿ. ಹಲೋ ಗಾಯತ್ರಿ, ನಂಗೆ ಕರೆಕ್ಟಾಗಿ ನಿಮ್ಮ ಮನೆ ಅಡ್ರೆಸ್ ಗೊತ್ತಾಗಿಲ್ಲ ಗಾಯತ್ರಿ. ಕರ್ಕೊ ಬಂದ್ಬಿಟ್ಟಿದ್ದ ನೀವ್ನೇ. ಏನ್ ಎದ್ರುಕೋಬೇಡ, ಅಲ್ಲಿಂದ ಲೊಕೇಶನ್ ಕಳಿಸ್ತೀನಿ, ಆಟೋ ಮಾಡ್ಕೊಂಡು ನಮ್ಮ ಮನೆಗೆ ಬಾ ಅಷ್ಟೇ. ಆಟೋಗಳು ಇಲ್ಲ ಗಾಯತ್ರಿ. ಒಂದ್ 10 ನಿಮಿಷ ವೇಟ್ ಮಾಡು, ನನ್ ಗಂಡ ಬರ್ತಾರೆ, ಅಲ್ಲೇ ಕಳಿಸ್ತೀನಿ ನಿಮ್ ಲೊಕೇಶನ್ಗೆ. ನಿನ್ ಗಂಡ ಎಲ್ಲ ಬೇಡ, ನೀನೇ ಬಾ. ಭಯ ಆಗತ್ತೆ. ನನಗಿಲ್ಲಿ ಅಕ್ಕಪಕ್ಕ ರೋಡ್ಗೆ ನಾನು ಹೋಗಲ್ಲ, ಮನೆಯಿಂದ ಈಚೆನೆ ಹೋಗಲ್ಲ, ನಾಯಿ ಎಲ್ಲ ಐತೆ. ಫಸ್ಟ್ ಆಫ್ ಆಲ್ ಸ್ಕೂಲ್ ರಮ್ಯಾ ತಾನೆ? ಹೌದು.
ನಿಮ್ಮ ಅಣ್ಣನ ಹೆಸರು ಹೇಳು. ಹಳೆ ಫೋನಲ್ಲಿ ಇತ್ತು. ನಿಮ್ಮ ಅಣ್ಣನ ಹೆಸರು ಹೇಳು ಫಸ್ಟ್. ಓ ನಮ್ಮ ಅಣ್ಣಗೂ ನಿಮ್ಗೆ ಲಿಂಕ್ ಇತ್ತಾ? ಯಾಕ ಹೇಳು ಫಸ್ಟ್ ರಮ್ಯಾ. ನಿಮ್ಮ ಅಣ್ಣನ ಹೆಸರು ಹೇಳು, ಅವಾಗ ಗೊತ್ತಾಗುತ್ತೆ ನನಗೆ ನಿಮ್ ಸ್ಕೂಲ್ ಫ್ರೆಂಡ್ ಯಾರು ಅಂತ. ಯಾವ ಸ್ಕೂಲ್ ಅಂತ ಹೇಳಿ ರಮ್ಯಾ. ಹಂಗಾರೆ ಫೋನ್ ಇಡು, ನೀನ್ ನನಗೆ ರಮ್ಯಾನೇ ಅಲ್ಲ, ಇಡು ಫೋನ್. ನೀನ್ ಯಾರೋ ನಂಗೆ ಗೊತ್ತಿಲ್ಲ. ರಮ್ಯಾನೇ, ಸೀರಿಯಸ್ಲಿ ರಮ್ಯಾನೇ. ನೀನ್ ಸ್ಕೂಲ್ ಫ್ರೆಂಡ್ ಓದಿರೋದು. ಯಾವ ಸ್ಕೂಲ್ ಅಲ್ಲಿ ಓದಿದ್ದೆ ಹೇಳು? ನೀನ್ ಓದಿರೋ ಸ್ಕೂಲ್ ಅಲ್ಲೇ ನಾನು ಓದಿರೋದು. ನನಗೆ ಶೋ ಆಗಿದ್ದು ರಮ್ಯಾ ಅಂತ, ಅದಕ್ಕೆ ಎತ್ತಿದ್ದೆ ನಾನು. ರಮ್ಯಾನೇ ನಿನ್ ಫ್ರೆಂಡ್ ರಮ್ಯಾನೇ. ನಾನು ಆಯ್ತು, ತುಂಬಾ ದಿವಸ ಆದ್ಮೇಲೆ ಕಾಲ್ ಮಾಡಿದ್ದೀನಲ್ಲ, ಮೇ ಬಿ ನಿಂಗ್ ಮರ್ತೋಗಿದೆ. ಆಯ್ತು, ನನ್ನ ಸ್ಕೂಲ್ ಫ್ರೆಂಡ್ ಆಗಿದ್ರೆ ರೀಸೆಂಟ್ ಆಗಿ ನಾವ್ ಎಲ್ಲಿ ನೋಡಿದ್ವಿ ಅಂತ ಹೇಳ್ಬಿಡು ಸಾಕು, ಒಪ್ಕೊಬಿಡ್ತೀನಿ. ಯಾರು ಅಂತ ಫೋನ್ ಮಾಡೋರು ಇಲ್ಲ ಲೊಕೇಶನ್ ಹತ್ರ ಇದೀನಿ ಅಂತ ಹೇಳ್ತವ್ರೆ, ನನ್ನ ಸ್ಕೂಲ್ ಫ್ರೆಂಡು ಅಂತವ್ರೆ. ಚಂದ್ರ ಲೇಔಟ್ ಅಂತೆ. ಹಲೋ 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 ಹಲೋ. ಓ, ಇನ್ನ ಕ್ಯಾಬ್ ಅವ್ರ ಜೊತೆನೇ ಇದೆಯಾ ನೀನು? ಹಲೋ. ಅವರು ಇಳಿಸ್ತಾನು ಇಲ್ಲ, ಅವ್ರು ಪೇಮೆಂಟ್ ಮಾಡಿ ಅಂತವ್ರೆ. ನಾನ್ ಮುಂದಕ್ಕೆ ತಗೊಂಡೋಗ್ ಬಿಡಿ ಅಂತಿದ್ದೀನಿ. ಸರಿ, ಅಲ್ಲಿ ನಿಂತ್ಕೋ, ಲೊಕೇಶನ್ ಕಳ್ಸು, ನನ್ನ ಹಸ್ಬೆಂಡ್ ಬರ್ತಾರೆ, ಪಿಕ್ ಮಾಡ್ಕೊತಾರೆ. ನಾನು ಒಬ್ಳೆ ಹೆಂಗ್ ನಿಂತಿರ್ಲಿ ಅಷ್ಟು ತನಕ? ನಿನ್ ಹಸ್ಬೆಂಡ್ ಬರೋಷ್ಟು ಲೇಟ್ ಆಗಲ್ವಾ? ಇಲ್ಲಿಂದ ಅಲ್ಲಿ ಬರೋದಕ್ಕೆ 5 ನಿಮಿಷ ಅಷ್ಟೇ, ಲೊಕೇಶನ್ ಕಳ್ಸು. ಎಲ್ಲ 5 ನಿಮಿಷ ಆಗತ್ತೆ ಗಾಯ್ತು? 5-6 ಕಿಲೋಮೀಟರ್ ತೋರಿಸ್ತಿದ್ದೆ. ರೂಲ್ಸ್ ಬಂದಾಗ ಆಗ್ತಿದ್ಯಲ್ಲ. ಹಲೋ 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 ಹಲೋ, ಕರೆಕ್ಟ್ ಆಗಿ ಮಾತಾಡು. ನೀನ್ ಸ್ಕೂಲ್ ಫ್ರೆಂಡ್ ಆಗಿದ್ರೆ ಯಾವ ಸ್ಕೂಲ್ ಅಂತ ಹೇಳು, ಒಪ್ಕೋತೀನಿ. ಹೇಳ್ತಿದ್ದೀನಿ ನಾನು. ಗೊತ್ತಿಲ್ಲಮ್ಮ, ನಂಗೆ ಗೊತ್ತಿಲ್ಲ ಯಾವ ಸ್ಕೂಲ್ ಅಂತ ಹೇಳ್ತಾನೆ. ನನ್ನ ಫ್ರೆಂಡ್ ಅಂತ ಹೇಳಿ. ರೇ ಇಳಿರಿ ಈಚೆ ಇಳಿರಿ. ನೀನು ಏನಾರು ಮಾಡ್ಕೊಳ್ರಿ. ಏಯ್ ಒಂದ್ ನಿಮಿಷ. ಏನು 1 ನಿಮಿಷ? ನಿಮ್ಮ ಮನೆ ಡ್ರೈವರ ನಾನು, ಇಳಿಯಮ್ಮ ಫೋನು, ಇಳಿ ಕೆಳಗಡೆ. ಇರಪ್ಪ ಒಂದ್ ನಿಮಿಷ. ನೀನು ಇಲ್ಲಿ ಜಗಳ ಆಗ್ತಿದೆ ಫ್ರೆಂಡ್ಸ್ ಗಳ ಮಧ್ಯೆ, ನಿಂದೊಂದು ಅಲ್ಲಿ ತಗೊಬಂದ್ ಯಾವ್ದೋ ಲೊಕೇಶನ್ಸ್ ಇಲ್ಲೇ ಇರೋ ಲೊಕೇಶನ್ ತಗೊಬಂದ್ ನಿಲ್ಸಿದ್ಯಾ? ಕಿತ್ತೋಗಿರೋ ಫ್ರೆಂಡ್ಸ್ ಅಲ್ಲೇ ಎಲ್ಲಾರು ಲೊಕೇಶನ್ ಇರುತ್ತೆ. ನನ್ಗೆ ಲೊಕೇಶನ್ ಕಳ್ಸಿ, ವಾಟ್ಸ್ಆಪ್ ಲೊಕೇಶನ್ ಕಳ್ಸಿ. ನಿಮ್ ಕಿತ್ತೋಗಿರೋ ಫ್ರೆಂಡ್ಸ್ಗಳ ಜಗಳ ನೀವು ಇಟ್ಕೊಳ್ಳಿ. ಇಳಿ ಕೆಳಗಿಳಿರಿ, ಕೆಳಗೆ ಫಸ್ಟ್. ಯಾರು ಅಂತಾನೆ ಗೊತ್ತಿಲ್ಲ ನನಗೆ, ಹೆಂಗ್ ಬರ್ಲಿ? ಓ ಗಾಯತ್ರಿ, ಇಲ್ಲ ಇನ್ನ 5-6 ಕಿಲೋಮೀಟರ್ ಅಂದ್ರೆ ನಾನು ಒಬ್ಳೆ ಹೆಂಗ್ ಬರ್ಲಿ? ನಾನ್ ಬರೋ ಅಷ್ಟ್ರಲ್ಲಿ ಇವಾಗ 7:30 ಹೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಿರೋದು, ನಿನ್ ಲೊಕೇಶನ್ ಹೇಳಿ, ನನ್ ಗಂಡನ್ ಕಳಿಸ್ತೀನಿ ಅಂತ. ಇನ್ನೇನ್ ಹೇಳ್ಬೇಕು ನಾನು? ನಿನ್ ಗಂಡನ ಜೊತೆ ನೀನು ಬಾ ನಾನು ಇರೋ ಜಾಗಕ್ಕೆ. ಅಯ್ಯೋ, ನಾನ್ ಬರಕ್ ಲೊಕೇಶನ್ ಕಳ್ಸೆ. ಹೇಳ್ತಿಲ್ವಾ ಇಲ್ಲಿ? ಇದು ನಮ್ ಟ್ಯಾಕ್ಸಿ ಏನಾದ್ರು ಕೊಡ್ತೀನಿ, ಅವ್ರು ಮತ್ತೊಂದ್ಸಲ ನಿಮ್ಗೆ ಹೇಳ್ತಾರೆ. ಫೋನ್ ಇಡಮ್ಮ ನೀನು. ಸುಮ್ಮನೆ ಫೋನಲ್ಲಿ ವಾಟ್ಸ್ಆಪ್ ಯೂಸ್ ಮಾಡ್ತೀಯ ತಾನೆ? ನೀನೇನು ಹಳೆ ಕಾಲದ ಹುಡುಗಿಯಲ್ಲ, ವಾಟ್ಸ್ಆಪ್ ಯೂಸ್ ಮಾಡ್ತೀಯ ತಾನೆ? ಅದ್ರಲ್ಲಿ ಹೋಗ್ಬಿಟ್ಟು ಮಾಡಲ್ಲ ನಾನು. ನನಗೆ ಗೊತ್ತಿರೋ ರಮ್ಯಾ ವಾಟ್ಸ್ಆಪ್ ಯೂಸ್ ಮಾಡ್ತಾಳೆ. ಬೈಕ್ ಹೆಲ್ಮೆಟ್ ಅಲ್ಲಿ ಹಾಕೊಂಡು ಹೋಗೋಣ. ಸುಮ್ಮನೆ ನೀನು, ನಂಗೆ ಗೊತ್ತಿಲ್ಲ ಯಾರು ಅಂತಾನೆ. ಫೋನ್ ನೀನ್ ಬರ್ಲಿಲ್ಲ ಅಂದ್ರೆ ನನಗ್ ಬೇಜಾರಿಲ್ಲ, ಬಟ್ ಈ ತರ ಫ್ರೆಂಡ್ಶಿಪ್ ಅಲ್ಲಿ ಮರ್ತೋಯ್ತು ಗಿತ್ತೋಯ್ತು ಅಂತೆಲ್ಲ ಅನ್ಬೇಡ. ಸ್ಕೂಲ್ ಹೆಸರು ಹೇಳವ ಸಾಕು, ನಾನ್ ಬಂದ್ಬಿಡ್ತೀನಿ. ನೀನ್ ಓದಿರೋ ಸ್ಕೂಲೇ ಅಂತ ಅಲ್ಲ, ಎಲ್ಲಾ ಬಿಟ್ಟು ನಿನ್ ಗಂಡನ್ ಕಳಿಸ್ತೀನಿ ಅಂತೀಯ. ನಾನು ಹಂಗೆ ಹೇಳ, ನನ್ ಗಂಡನ್ ಕಳಿಸ್ತೀನಿ ಅಂತ. ನಿಮ್ ಗಂಡ ಏನಾಗಿತ್ತು ಹಂಗಾರೆ? ನಿನ್ ಗಂಡ ಏನಾಯ್ತಮ್ಮ ಕಳ್ಸಕ್ಕೆ? ಬಿಹೇವ್ ಪ್ರಾಪರ್ಲಿ, ಓಕೆ? ಸೀರಿಯಸ್ ಆಗಿ ಕೆಟ್ಕೋಪತ್ತೆ. ನನಗೆ ರೆಸ್ಪೆಕ್ಟ್ ತಗೋ. ನಾನು ನಿಂತಿದ್ಯಾ ಅನ್ನೋ ಒಂದೇ ರೀತಿಗೆ ನನ್ ಗಂಡನ್ ಕಳಿಸ್ತೀನಿ, ಅವ್ರ ಜೊತೆ ಬಾ ಅಂತ ಹೇಳಿದ್ದು. ನಾನೇ ನೀನು ಅವ್ರ ಜೊತೆ ಹೋಗು ಸಂಸಾರ ಮಾಡೋ ಬಿಹೇವಿಯರ್. ಸಂಸಾರ ಮಾಡ್ಲಿ ನೋಡು, ಫ್ರೆಂಡ್ಸ್ ಆಗಿ ಸಂಸಾರ ಮಾಡೋ ಗಂಡನ ಜೊತೆ. ನನ್ಗೆ ಯಾವ ರಮ್ಯಾನೂ ಗೊತ್ತಿಲ್ಲ. ಫೋನ್ ನಿನ್ ಸ್ಕೂಲ್ ಫ್ರೆಂಡ್ ರಮ್ಯಾನೇ ನಾನು. ಹಲೋ, RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಸರ್ ಹೇಳಿ ಸರ್. ಯಾರ ನಂಬರ್ ಕಳಿಸಿದ್ರಿ? ಅದು ನನ್ನ ಫ್ರೆಂಡು ಸರ್. ಓಕೆ, ನಿಮ್ಮ ಫ್ರೆಂಡ್ಗೆ ಕಾನ್ಫರೆನ್ಸ್ ಕಾಲ್ ಆಗ್ತೀರಾ? ಹಾಂ ಸರ್. ಹಲೋ ಗಯಮ್ಮ, ಏನು ವೇಟಿಂಗ್ ಬರ್ತಿತ್ತಲ್ಲ ಕಾಲು? ರಮ್ಯಾ ಅಂತ ಫೋನ್ ಮಾಡ್ಬಿಟ್ಟು ನಾನು ತಲೆ ತಿಂತಾ ಇದ್ರು. ಹೌದಾ? ಹಲೋ ರಮ್ಯಾ. ಹಲೋ ರಮ್ಯಾ, ಇಲ್ಲಿ ನೋಡಿಲಿ, ನೀನೇ ಯಾರು ಅಂತ ಗೊತ್ತಿಲ್ವಂತ ಇದುವರೆಗೂ ಒಂದು ಮಣ ಮಾತಾಡ್ಬಿಟ್ಟು ಈಗ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಇಲ್ಲಿ ಪುಂಗಿ ಬಿಡ್ತಿರೋದ ಇಲ್ಲಿ. ಒಂದ್ ನಿಮಿಷ, ಎಕ್ಸ್ಕ್ಯೂಸ್ ಮೀ. ಸೀರಿಯಸ್ ಆಗಿ ಈ ರಮ್ಯಾ ಯಾರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಫ್ರೆಂಡ್ ಮರ್ತ್ಬಿಟ್ಟಿದ್ಯಾ ಗಾಯತ್ರಿ ನೀನು? ತಾಯಿ ಫ್ರೆಂಡ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈ ನನಗೆ ನಿಜವಾಗ್ಲೂ ರಮ್ಯಾ ಅಂತ ಫ್ರೆಂಡ್ ಇಲ್ಲ. ಸುಮ್ಮನೆ ಹಿಡಿಸ್ತು. 1 ನಿಮಿಷ, ನಾನು ಹೇಳೋದು ಕೇಳಿ ಫಸ್ಟು. ಗಾಯತ್ರಿ, ನಿಂಗೆ ಏನಾರು ತಲೆಗಿಲೆ ಗೇಟ್ ಬಿತ್ತಾ 3 ದಿವಸದಿಂದ? ಯಾಕೆ ಹಿಂಗೆ ಒಳ್ಳೆ ಲೂಜಂಗೆ ಆಡ್ತಿದ್ದಿಲ್ಲ ಅವಾಗಿಂದ, ಅದಕ್ಕೆ. ಕರೆಕ್ಟ್ ಆಗಿ ಮಾತಾಡಿದ್ರೆ ಚಂದ. ಲೂಸು ಅಂತ ಚೆನ್ನಾಗಿರಲ್ಲ. ಫಸ್ಟ್ ಆಫ್ ಆಲ್ ಎಂಬುದು ನೋಡು, ನನಗೆ ಆಲ್ರೆಡಿ ಕೋಪ ಬರ್ಸ್ಬಿಡಿ ನಂಗೆ. ಬಂದ್ರೆ ನೋಡು, ಬೇಡ ಸುಮ್ಮನಿದ್ ಬಿಡು. ನಾನು ಆಮೇಲೆ ಏನಾದ್ರು ಹೇಳ್ಬಿಡ್ತೀನಿ. ನಾನು ಅಷ್ಟೇ ಏನೇನೋ ಹೇಳ್ಬಿಡ್ತೀನಿ. ಹೇಳ್ತೀಯ ಬೋನ್ ಅಲ್ಲೆಲ್ಲ ಹುಡುಗ ಸಾಕ್ಬಿಡ್ತಾನಂತ ಹೇಳ್ತಾನೆ. ಯಾವನೋ ನೀನು? ಯಾರೋ ನೀನು? ನಂಗೆ ಯಾವನೋ ಗೊತ್ತೇ ಇಲ್ಲ ಈ ತರ. ನಿಮ್ಮ ಅಪ್ಪ ಬಂದು ಕಟ್ಸ್ಕೊಡ್ತಾನೆ. ಬಾಲ ಕತ್ತರಿಸ್ತೀನಿ ಅಂತ ಅಂದಲ್ಲ ನೀನು? ಬಾಲ ಬಂದಿರೋದು ನೀನ್ ನೋಡಿದ್ಯಾ? ನಂಗೆ ಸುಮ್ನೆ ಇಡ್ರಪ್ಪ ಫೋನ್ ಆತಾಗೆ. ಸುಮ್ಮನೆ ಇಡಕ್ಕಾಗಲ್ಲ. ಇಡಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ಗಾಯತ್ರಿ. ಪಾಪ ಹೇಳಿ. ನಿನ್ಗೇನಾದ್ರು ಮೊಲಗ್ರನ? ಕಮ್ಮಗೆ ಏನು ಕಮ್ಮಗೆ? ಥೂ ಕರಿತಿಯಲ್ಲ ಹಿಂಗೆಲ್ಲ. ಇವ್ರು ಬೇರೆ ಇಬ್ರು ಲೈನಲ್ಲಿ ಅವ್ರೆ.
ನಿನ್ ಮಗನ್ ನಿನ್ನ ಅಯ್ಯನ್ ಹೇಳ್ತಿರೋದು ಹೇಳಿದನ್ ವಾಪಸ್ ಹೇಳು ಅಂತ ಬಾಯಿ ನನ್ನ ಹತ್ರ ಅಂತ ಅಲ್ಲ ಮುಚ್ಕೊಂಡು ಏನ್ ಹೇಳ್ದು ಅದನ್ನ ಹೇಳಯ್ಯ ಅಲ್ಲಿ. ಏಯ್ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆ ನೋಡಿ ತಂದು ಹೊಡೆದ ಅಂದ್ರೆ ದವಡೆಯಲ್ಲಿ ಉದ್ರಬೇಕು ನಿನಗೆ. ಈಗ ಫಸ್ಟ್ ಏನಂದು ಅದನ್ನ ಮಾತ್ರ ಹೇಳು, ನಂಗೆ ಟೆನ್ಷನ್ ಮಾಡ್ಬೇಡ. ದೊಡ್ಡದಾಗ ಏನು ಊಟಿ ಕನ್ವೆಂಟಲ್ಲಿ ಹೋದವಳೆ ಕಮ್ಮಿಗೆ ಏನು ಅಂತಾಳೆ? ಅಲ್ಲ ಸುಮ್ಮನೆ ನಂಗು ಅತ್ತಾಗ ನಗುನು ಬರ್ತಾ ಇದ್ದ, ಟೆನ್ಷನ್ ಆಗ್ತಾ ಇದೆ, ಕೋಪನೂ ಬಿಡ್ತಿದೆ. ಫಸ್ಟ್ ಏನಂದ್ರೆ ಅದನ್ನ ಹೇಳಯ್ಯ ಫಸ್ಟ್. ನೆಟ್ಟಿಗೆ ಮಾತಾಡೋದನ್ನ ಹೇಳ್ಬೇಕು ಅಂತ. ಅಯ್ಯೋ ನಾನು ಫಸ್ಟ್ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಿದ್ದೆ. ನನಗೆ ಫುಲ್ ಟೆನ್ಷನ್ ಆದ್ರೆ ನಾನು ಹಿಂಗೆ ಮಾತಾಡೋದು. ಸೊ ಏನು ಅದೇನೋ ಹೇಳಿದ್ರಲ್ಲ ಕೊನೆಯದಾಗಿ ಅದೇನೋ ಅಂತ ಹೇಳಿ. ಅದೇನಪ್ಪ ಅಂದರೆ ಇಷ್ಟೊತ್ತು ನಿನ್ನ ಜೊತೆ ಮಾತಾಡಿದ್ದು ನನ್ನ ಹೆಸರು RJ ಸುನಿಲ್ ಅಂತ. ಹೌದಾ? ಹೌದಾ. ಮತ್ತೊಬ್ಬರು ರಮ್ಯಾ ಅಲ್ಲ, ಅವ್ರು ಸೋನು ಅಂದ್ಬಿಟ್ಟು. ನನ್ಗೆ ಯಾಕೋ ಇದು RJ ಸುನಿಲ ಅಂತಾನು ಅನ್ನಿಸ್ತಿಲ್ಲ, ಅದು ಸೋನು ಅಂತ ಅನ್ನಿಸ್ತಿಲ್ಲ, ಅದು ಬೇರೆ ಯಾರೋ ಅಂತ ಬೊಮ್ಮಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದೆ ಸಕದಾಗಿರೋ ಟ್ರಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ ನಗ್ತಾರೆ ನಗಿಸ್ತಾರೆ, ಯಾಕಂದರೆ ನಗೋದು ಭೋಗ ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ನ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.